ಒಂದು ಹೆಣ್ಣು ಮಗು ಋತುಮತಿ ಆದಾಗಿಂದ ಹಿಡಿದು ಅವಳು ಗರ್ಭಾವಸ್ಥೆಯ ಹೆಂಗಸಾಗಿ ಮತ್ತೆ ಋತುಬಂಧ ಆಗೋ ತನಕನೂ ಹಾರ್ಮೋನಲ್ ಏರುಪೇರು ಆಗ್ತಾ ಇರ್ತದೆ. ಈ ಪೀರಿಯಡ್ಸ್ ಏನು ಬಂದಾಗ ದಿಲ್ ಬಿ ಲಾಟ್ಸ್ ಆಫ್ ಸ್ಟಮಕ್ ಪೇನ್ ಅಂತ, ಹೊಟ್ಟೆ ತುಂಬ ನೋವಾಗುತ್ತಂತ. ಪೀರಿಯಡ್ಸ್ ಬಂದಾಗ ಯಾವಾಗಲೂ ಹೊಟ್ಟೆ ನೋವಾಗುತ್ತಾ? ಎಲ್ಲ ಸೈಕಲ್ಸಲ್ಲಿ ನಿಮಗೆ ಪೇನ್ ಇದೆ, ಪೇನ್ ಪೀರಿಯಡ್ಸ್ಗಿಂತ ಮುಂಚೆ ಬರ್ತಾ ಇದೆ ಅಥವಾ ಪೇನ್ ಇಂಟೆನ್ಸಿಟಿ ಕ್ರಮೇಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಹೀಗಿದ್ದಾಗ ದಯವಿಟ್ಟು ವೈದ್ಯರ ಸಲಹೆ ತಗೊಳ್ಳೋದು ಬೆಟರ್. ಈ ಪೀರಿಯಡ್ಸ್ ಆದಾಗ ಮೂಡ್ ಸ್ವಿಂಗ್ ಆಗ್ತದೆ ಅಂತ ಹೇಳ್ತಾರೆ. ಅವ್ರದ್ದು ಜೀವನ ಶೈಲಿ ಅಥವಾ ಅವರು ಸೇವಿಸುವಂಥ ಆಹಾರ ಸರಿ ಇಲ್ದಿದ್ರೆ, ತುಂಬ ಪ್ರೊಸೆಸ್ಡ್ ಫುಡ್, ಅವರು ಆದಷ್ಟು ಜಂಕ್ ಫುಡ್ ತಿಂತಾ ಇದ್ದಾರೆ, ಇಂಥವರಲ್ಲಿ ದ ಬ್ಯಾಡ್ ಇಫೆಕ್ಟ್ ಆಫ್ ದೋಸ್ ಫುಡ್ ಇಸ್ ಸೀನ್ ಆನ್ ದ ಮೂಡ್. ಫೀಮೇಲ್ಸಲ್ಲಿ ಥೈರಾಯ್ಡ್ ಏರುಪೇರಾದರೆ ಇಟ್ ಈಸ್ ಲೈಕ್ ತುಂಬಾ ಪ್ರಾಬ್ಲಮ್. ಈ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆದಾಗ ಹೆಂಗಸರಲ್ಲಿ ತೂಕ ಹೆಚ್ಚಾಗುವಂಥದ್ದು, ಬೊಜ್ಜುತನ ಬೆಳೆಯುವಂಥದ್ದು, ತುಂಬ ಸಾಕಾಗ್ತದೆ ಅವರಿಗೆ, ಸುಸ್ತು, ಯಾವಾಗಲೂ ನಿದ್ದೆ ಮಾಡಬೇಕನ್ನಿಸ್ತದೆ, ಮತ್ತು ಗರ್ಭಿಣಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು. PCOD, PCOS, ವಾಟ್ ಈಸ್ ದಿಸ್ ಮ್ಯಾಮ್? ಯಾಕೆಂದರೆ ಇಟ್ ಈಸ್ ಅ ಕನ್ಫ್ಯೂಷನ್. ಮೊದಲು PCOS, PCOM, they are all very similar sounding, very confusing, but they are all very, very different. ಎಸ್, ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ. ಯಾಕಂದ್ರೆ ಈ ಕಾರ್ಯಕ್ರಮ ಆರೋಗ್ಯದ ಕಾರ್ಯಕ್ರಮ. ಹಾಗಾಗಿ ಈ ಆರೋಗ್ಯದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೊಬ್ರು ವೈದ್ಯರು ತಯಾರಾಗಿದ್ದಾರೆ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮ ಇವತ್ತು ಮಹಿಳೆಯರಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ, ವುಮನ್ ಹೆಲ್ತಿಗೆ ಮಾಡುವಂಥ ಕಾರ್ಯಕ್ರಮ. ಇನ್ನು ಮುಂದೆ ಈ ಒಂದು ಸುಂದರವಾದಂಥ ಪಾಡ್ಕಾಸ್ಟಲ್ಲಿ ಮಹಿಳೆಯರ ಅನಾರೋಗ್ಯದ ಬಗ್ಗೆ, ಅವರ ಆರೋಗ್ಯದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅದೆಲ್ಲ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕನ್ಸಲ್ಟೆಂಟ್ OBGYN, ರೋಬೋಟಿಕ್, ಲ್ಯಾಪ್ರೋಸ್ಕೋಪಿಕ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ಮೇಡಮ್ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀವು ಎಷ್ಟು ಬಿಸಿ ಇದ್ದೀರಾ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಈ ಒಂದು ಪಾಡ್ಕಾಸ್ಟ್ ಯಾವಾಗ ಮಾಡ್ಬೇಕಂತ ನಾವು ಕಾಯ್ತಾ ಇದ್ದೀವಿ. ಒಂದಾ ಪೇಷಂಟ್ ಜೊತೆ ಬಿಸಿ ಇರ್ತೀರಾ, ಇಲ್ದಿದ್ರೆ OTL ಬಿಸಿ ಇರ್ತೀರಾ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಮಹಿಳೆಯರಿಗೋಸ್ಕರ ನಿಮ್ ಸ್ಪೆಷಲ್ ಆಗಿರುವಂತ ಟೈಮ್ ಕೊಟ್ಟು ಬಂದಿದ್ದೀರಾ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಎಸ್, ಅದಕ್ಕಿಂತ ಮುಂಚೆ ಈ ಒಂದು ಪಾಡ್ಕಾಸ್ಟ್ ಇವಾಗ ಮಹಿಳೆಯರ ಆರೋಗ್ಯದ ಬಗ್ಗೆ, ವುಮನ್ ಹೆಲ್ತ್ ಬಗ್ಗೆ ಈ ಒಂದು ಕಾರ್ಯಕ್ರಮ ಇದೆ. ಇನ್ ಮುಂದೆ ಕಂಪ್ಲೀಟ್ ಆಗಿ ವುಮನ್ ಹೆಲ್ತಿನ ಈ ಒಂದು ಸುಂದರವಾದಂಥ ಪಾಡ್ಕಾಸ್ಟ್ ನಡೆಯುತ್ತೆ. ಸೊ ಅದಕ್ಕಿಂತ ಮುಂಚೆ ಮ್ಯಾಮ್, ವಿಮನ್ ಅಂತ ಹೇಳಿದಾಗ ಒಂದು ಸಣ್ಣ ಹುಡುಗಿಯಿಂದ ಹಿಡಿದು ಏಜ್ ಆದವರು ತುಂಬಾನೇ ಕಷ್ಟಪಡ್ತಾರೆ. ಎಲ್ಲ ಹೇಳ್ತಾರೆ ಹುಡುಗ ಹುಡುಗಿ ಇಬ್ರು ಒಂದೇ ಅಂತ. ಆದರೆ ಪ್ರತಿಯೊಂದು ಆರೋಗ್ಯದಲ್ಲೂ ಚೇಂಜಸ್ ಆದಾಗ ಮಹಿಳೆಯರಿಗೆ ಜಾಸ್ತಿನೇ ಆಗೋದು. ಯಾಕಂದ್ರೆ ಒಂದು ತಾಯಿ ಜನ್ಮ ಕೊಡುವಂಥ ಒಂದು ಶಕ್ತಿ ಇರುವಂಥದ್ದು ಒಬ್ಬಳು ಹೆಣ್ಣಿಗೆ ಮಾತ್ರ. ಅಂತಹ ಹೆಣ್ಣಿಗೆ, ಆ ಹೆಣ್ಣಿನ ಆರೋಗ್ಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗಿ ಈ ಒಂದು ಸುಂದರವಾದಂಥ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಮೇಡಮ್, ಒಂದು ಹೆಣ್ಣಿನ ಬಗ್ಗೆ, ಹೆಣ್ಣಂತ ಹೇಳಿದಾಗ ಹಾರ್ಮೋನಲ್ ಚೇಂಜಸ್ ಜಾಸ್ತಿನೇ ಆಗೋದು. ಸೊ ಈ ಹೆಣ್ಣಿಗೆ ಸ್ಟಾರ್ಟಿಂಗ್ ಹಾರ್ಮೋನಲ್ ಚೇಂಜಸ್ ಯಾವಾಗ ಆಗೋದು? ಹಾರ್ಮೋನ್ಸ್ ಅಂತ ಹೇಳಿದ್ರೆ ಬಾಡಿಯಲ್ಲಿರುವಂಥ ಕೆಮಿಕಲ್ ಮೆಸೆಂಜರ್ಸ್. ಇದು ಮೆದುಳು, ಅಂಡಾಶಯ, ಥೈರಾಯ್ಡ್ ಮತ್ತು ಇತರ ಅಂಗಾಂಗಗಳಿಗೆ ಮೆಸೇಜಸ್ ಅನ್ನ ಕಳಿಸ್ತಾ ಇರ್ತದೆ. ಸೊ ಇದು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಒಂದು ಹೆಣ್ಣು ಮಗಳ ಜೀವನದಲ್ಲಿ ಈ ಹಾರ್ಮೋನಲ್ ಬ್ಯಾಲೆನ್ಸ್, ಆಕ್ಚುಲಿ ಹೆಣ್ಣು ಆ್ಯಂಡ್ ಗಂಡು ಇಬ್ಬರಲ್ಲೂ ಹಾರ್ಮೋನ್ಸ್ ಇರುವಂಥದ್ದು. ಸೊ ಹೆಣ್ಣು ಮಕ್ಕಳಲ್ಲಿ ಅದು ಚೇಂಜಸ್, ಆ ಏರುಪೇರು ಇಟ್ ಇಸ್ ವೆರಿ ಎವಿಡೆಂಟ್. ಸೊ ಒಂದು ಹೆಣ್ಣು ಮಗು ಋತುಮತಿ ಆದಾಗಿಂದ ಹಿಡಿದು ಅವಳು ಹೆಂಗಸಾಗಿ, ಅಂದರೆ ಗರ್ಭಾವಸ್ಥೆಯ ಹೆಂಗಸಾಗಿ ಮತ್ತು ಋತುಬಂಧ ಆಗೋ ತನಕನೂ ಹಾರ್ಮೋನಲ್ ಏರುಪೇರು ಆಗ್ತಾ ಇರ್ತದೆ. ಸೊ ಋತುಮತಿ ಅಂತ ಹೇಳಿದ್ರೆ ಮೆನಾರ್ಕಿ ಅಂತ ಹೇಳ್ತೇವೆ. ಅಂದರೆ ಫಸ್ಟ್ ಪೀರಿಯಡ್ಸ್ ಬರುವಾಗಲೂ ಅವಳಿಗೆ ಹಾರ್ಮೋನಿದ್ದು ವೇರಿಯೇಷನ್ಸ್, ನಾನು ಏರುಪೇರು ಹೇಳೋದಿಲ್ಲ, ಹಾರ್ಮೋನಲ್ ವೇರಿಯೇಷನ್ಸ್ ಆಗಿಯೇ ಅವಳಿಗೆ ಪೀರಿಯಡ್ಸ್ ಫಸ್ಟ್ ಸ್ಟಾರ್ಟ್ ಆಗೋದು. ಮತ್ತು ಗರ್ಭಾವಸ್ಥೆ ಅಂದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಇರಬೇಕಾದ್ರೆ ಹಲವಾರು ಚೇಂಜಸ್ ಆಗ್ತದೆ ಅವಳಲ್ಲಿ, ಹಾರ್ಮೋನಲ್ ಚೇಂಜಸ್ ಓಯಿಂಗ್ ಟು ಹರ್ ಲೈಫ್ ಸ್ಟೈಲ್ ಮತ್ತು ಸ್ಟ್ರೆಸ್ ಫ್ಯಾಕ್ಟರ್, ಮನೆ ಕೆಲಸ, ಇದೆಲ್ಲ ನೋಡ್ಕೊಳ್ಬೇಕಾದ್ರೂ ಎವ್ರಿ ಡೇ ದೆರ್ ಇಸ್ ಹಾರ್ಮೋನಲ್ ವೇರಿಯೇಷನ್. ಮತ್ತು ಋತುಬಂಧ ಅಂದರೆ ಮೆನೋಪಾಸ್ ಅಂತ ಏನು ಹೇಳ್ತೇವೆ, ಆ ಋತುಬಂಧ ಆಗಬೇಕಾದ್ರೆ ಸಹ ನಮ್ಮಲ್ಲಿ ಹಾರ್ಮೋನಲ್, ಅಂದರೆ ಹೆಂಗಸರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದು. ಸೊ ಹೋಲ್ ಥ್ರೂ ಔಟ್ ಅ ಗರ್ಲ್ಸ್ ಲೈಫ್, ಇನ್ ಡಿಫ್ರೆಂಟ್ ಫೇಸಸ್ ಆಫ್ ಗರ್ಲ್ಸ್ ಲೈಫ್ ನಮಗೆ ಈ ಹಾರ್ಮೋನಲ್ ವೇರಿಯೇಷನ್ ನೋಡಲಿಕ್ಕೆ ಸಿಗ್ತದೆ. ಎಸ್, ನೀವು ಇವಾಗ ಹಾರ್ಮೋನಲ್ ಚೇಂಜಸ್ ಅಂತ ಹೇಳಿದ್ರಿ, ಬಟ್ ಈ ಚೇಂಜಸ್
ನನಗೂ ಒಬ್ಬಳ ಅಕ್ಕ ಇದ್ದಾಳೆ, ನನಗೊಂದು ಫ್ರೆಂಡ್ಸ್ ಇದ್ದಾರೆ. ಸೊ ಅವರನ್ನೆಲ್ಲ ನೋಡಿದಾಗ ಈ ಪೀರಿಯಡ್ಸ್ ಏನು ಬಂದಾಗ ನಾನು ಕೇಳಿರೋದು ದಿಲ್ ಬಿ ಅ ಲಾಟ್ಸ್ ಆಫ್ ಸ್ಟಮಕ್ ಪೇನ್ ಅಂತ, ಹೊಟ್ಟೆ ತುಂಬ ನೋವಾಗುತ್ತಂತ. ಪೀರಿಯಡ್ಸ್ ಬಂದಾಗ ಯಾವಾಗಲೂ ಹೊಟ್ಟೆ ನೋವಾಗುತ್ತಾ? ಎಸ್, ಪೀರಿಯಡ್ಸ್ ಬಂದಾಗ ಹೊಟ್ಟೆ ನೋವು 2 ಥರದಿರ್ತದೆ. ಒಂದು ನಾವು ಸ್ಪ್ಯಾಸ್ಮಾಟಿಕ್ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಡಿಸ್ಮೆನೋರಿಯಾ ಅಂದರೆ ಪೇನ್ಫುಲ್ ಪೀರಿಯಡ್ಸ್. ಸೊ ಸ್ಪ್ಯಾಸ್ಮಾಟಿಕ್ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ, ಒಂದು ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಈ ಸ್ಪ್ಯಾಸ್ಮಾಟಿಕ್ ಡಿಸ್ಮೆನೋರಿಯಾ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂಥದ್ದು. ಎಲ್ಲರಲ್ಲೂ ಅಂತ ಹೇಳೋದಿಲ್ಲ, ಮೋಸ್ಟ್ ಪೀಪಲ್. ಸೊ ಸ್ಪ್ಯಾಸ್ಮಾಟಿಕ್ ಅಂತ ಹೇಳಿದರೆ ಏನಂದರೆ ಪೀರಿಯಡ್ಸ್ ಆಗಿದ್ದು 1ನೇ ಅಥವಾ 2ನೇ ದಿನಕ್ಕೆ ನೋವು ಬರುವಂಥದ್ದು. ಮೈಲ್ಡ್ ಟು ಮಾಡ್ರೇಟ್. ಓಕೆ, ಮೈಲ್ಡ್ ಟು ಮಾಡ್ರೇಟ್ ನೋವು ಬರುವಂಥದ್ದು. ಇದು ನಮಗೆ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಅಂದರೆ ಯೂಶಲಿ ನಾವು ಮೆಫಿನಮಿಕ್ ಆ್ಯಸಿಡ್ ಅಥವಾ ಪ್ಯಾರಾಸಿಟಮಾಲ್ ತಿಂದಾಗ ಕಮ್ಮಿಯಾಗಿ ಬಿಡ್ತದೆ. ಆ್ಯಂಡ್ ತದನಂತರ ಅವರಿಗೆ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಈ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂತ ಹೇಳೋದು ಪೀರಿಯಡ್ಸ್ಗಿಂತ ಒಂದು 4ರಿಂದ 5 ದಿನ ಮುಂಚೆ ಬರುವಂಥದ್ದು. ತುಂಬ ನೋವು ಇರ್ತದೆ ಅವರಿಗೆ. ಪೀರಿಯಡ್ಸ್ ಹತ್ರ ಬರಬೇಕಾದ್ರೆ ಗೊತ್ತಾಗ್ತದೆ ಅವರಿಗೆ, ಅಂದರೆ ಅಷ್ಟು ನೋವು ಇರ್ತದೆ. ಪೀರಿಯಡ್ಸ್ ಆದ ನಂತರ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಈ ಥರ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಇದ್ದಾಗ ನಾವು ಯೂಶಲಿ ಡಾಕ್ಟರ್ಸ್ ಏನು ಹೇಳ್ತೇವೆ ಅಂದರೆ ಇಟ್ ಈಸ್ ಯೂಶಲಿ ಪ್ಯಾಥಲಾಜಿಕಲ್ ಅಂತ ಹೇಳಿದ್ರೆ ಜೆನೈಟಲ್ ಟ್ರ್ಯಾಕ್ಟ್ ಅಂದರೆ ಗರ್ಭಾಶಯದಲ್ಲಿ ಅಥವಾ ಗರ್ಭಾಶಯದ ಸುತ್ತಮುತ್ತ ಏನಾದರೂ ಊನತೆ ಇದ್ದಾಗ ಮಾತ್ರ ಈ ಥರ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಬರುವಂಥದ್ದು. ಸೊ ಈ ಪೀರಿಯಡ್ಸ್ ಇದ್ದು 1ನೇ ಅಥವಾ 2ನೇ ದಿನದಲ್ಲಿ ಇರುವಂಥ ನೋವು ಮತ್ತು ಪೀರಿಯಡ್ಸ್ಗಿಂತ ಮುಂಚೆ ಬರುವಂಥ ನೋವು 2 ಬೇರೆ ಬೇರೆ ಅಂಥದ್ದು. ನಿಮಗೆ ಪೀರಿಯಡ್ಸ್ ಇದ್ದು ನೋವು ತುಂಬ ಇದೆ ಅಥವಾ ಕ್ರಮೇಣ ಜಾಸ್ತಿ ಆಗ್ತಾ ಇದೆ ಅಥವಾ ಕ್ರಮೇಣ ನೀವು ಪೀರಿಯಡ್ಸಿನ ಟೈಮ್ ನೋವಿಗಾಗಿ ತಿನ್ನುವಂಥ ಮಾತ್ರೆ ಡೋಸ್ ಜಾಸ್ತಿ ಮಾಡ್ತಾ ಇದ್ದೀರಿ ವಿತೌಟ್ ಕನ್ಸಲ್ಟಿಂಗ್ ಯೋರ್ ಡಾಕ್ಟರ್, ದಟ್ ಈಸ್ ವೆನ್ ಯು ಹ್ಯಾವ್ ಟು ಸಿ ಅ ಡಾಕ್ಟರ್. ಆರ್ ನಿಮಗೆ ಇಲ್ಲಿ ತನಕ ಪೀರಿಯಡ್ಸಿನ ನೋವೇ ಇರಲಿಲ್ಲ, ಸಡನ್ ಆಗಿ ನಿಮಗೆ 35-40 ವಯಸ್ಸಾಗಬೇಕಾದ್ರೆ ಸಡನ್ ಆಗಿ ಇದ್ದಕ್ಕಿದ್ದಾಗೆ ಪೀರಿಯಡ್ಸ್ ಇದ್ದು ನೋವು ಶುರು ಆಗ್ತಾ ಇದೆ. ಸೊ ಹೀಗಿದ್ದಾಗಲೂ ನೀವು ಕನ್ಸಲ್ಟೆಂಟನ್ನು ಒಮ್ಮೆ ನೋಡುವಂಥದ್ದು. ಓಕೆ, ಬಟ್ ಈ ಪೀರಿಯಡ್ಸ್ ಪೇಯ್ನ್ ಏನಿದೆಯೋ ಇಸ್ ಇಟ್ ಅ ನಾರ್ಮಲ್ ಪೇನ್? ಅಂದರೆ ಅದು ಪೇನ್ ಬಂದರೆ ಇಟ್ ಈಸ್ ಅ ನಾರ್ಮಲ್ ಅಂತಲೇ ಹೇಳ್ಬೋದಾ? ಪೀರಿಯಡ್ಸ್ ಇದ್ದು ಪೇನ್ ಇಟ್ ಈಸ್ ನಾರ್ಮಲ್. ಓಕೆ, ಪೀರಿಯಡ್ಸ್ ಪೇನ್ ಬರುವಂಥದ್ದು ಪೀರಿಯಡ್ಸ್ ಟೈಮಲ್ಲಿ ಕೆಲವರು ಗ್ರಂಥಿ ಆರ್ ಕೆಮಿಕಲ್ ಚೇಂಜಸ್ ದಟ್ ಬೇಸಿಕಲಿ ಪೀರಿಯಡ್ಸ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಗರ್ಭಕೋಶ ಆ ಸೈಕಲಲ್ಲಿ ಪ್ರೆಗ್ನೆನ್ಸಿ ಏನಾದರೂ ಆಗಲಿಲ್ಲ ಅಂದರೆ ಗರ್ಭಕೋಶದ ಒಳಗಡೆ ಪದರ ಕಳಚಿ ಬೀಳುವಂಥದ್ದು. ಸೊ ಇದು ಕಳಚಿ ಬೀಳಲಿಕ್ಕೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ತದೆ. ಸೊ ದಿಸ್ ಕಾಂಟ್ರಾಕ್ಷನ್ ಇಸ್ ವಾಟ್ ಕಾಸಸ್ ದ ಪೇನ್. And this contraction, the intensity different irtade owing to different chemicals that are secreted each cycle. So in some cycles the chemicals are secreted, that is ovulatory cycle. In some cycles chemicals are not secreted, that is anovulatory cycle. Andre nimdu ಅಂಡಾಶಯದಿಂದ ಅಂಡಾಣು ಉತ್ಪತ್ತಿ ಇದರ ಮೇಲೆ we get to know that whether it's going to be a painful cycle or a non-painful cycle. So every cycle may not be painful. Okay, some cycles are not painful, some cycles may be painful, but like I said, ಎಲ್ಲ cycles ಅಲ್ಲಿ ನಿಮಗೆ ಪೇನ್ ಇದೆ, ಪೇನ್ ಪೀರಿಯಡ್ಸ್ಗಿಂತ ಮುಂಚೆ ಬರ್ತಾ ಇದೆ ಅಥವಾ ಪೇನ್ ಇಂಟೆನ್ಸಿಟಿ ಕ್ರಮೇಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಹೀಗಿದ್ದಾಗ ದಯವಿಟ್ಟು ವೈದ್ಯರ ಸಲಹೆ ತಗೊಳ್ಳೋದು ಬೆಟರ್. ಅದೇ ಅವರನ್ನು ನೋಡಿದಾಗ ನಮಗೂ ತುಂಬ ಬೇಜಾರಾಗುತ್ತೆ. ಬಿಕಾಸ್ ದಟ್ ಪೇನ್ ನಮ್ಮ ಕಲೀಗ್ಸ್ ಆಗಿರ್ಬೋದು, ಅವ್ರ ಪೇನ್ ತಡಿಯೋಕೆ ಆಗದಿದ್ದಾಗ ಇಟ್ ಫೀಲ್ಸ್ ವೆರಿ ಬ್ಯಾಡ್. ಆ್ಯಂಡ್ ಬಿಕಾಸ್ ಆಸ್ ಅ ಮ್ಯಾನ್ ನಮ್ಗೇನು ಅದ್ರ ಬಗ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸೊ ದಿಸ್ ವಾಸ್ ಕ್ವಶನ್ ಫ್ರಮ್ ಆಲ್ ದಿ ಯಂಗ್ಸ್ಟರ್ಸ್, ಹುಡುಗರು ಯಾರೆಲ್ಲ ಇದ್ದಾರೆ ಅವ್ರದ್ದು ಒಂದು ತಲೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ, ಈ ತರ ಪೇನ್ ನಾರ್ಮಲ್ ಅಂತ. ನೀವು ಈಗ ತಾನೇ ಹೇಳಿದ್ರಿ ಎಲ್ಲರಿಗೆ ಕ್ವಶನ್ ಮಾರ್ಕ್ ಇರ್ತದೆ, ಇದು ಪೇನ್ ಸಹಿಸ್ಕೊಳ್ಬೋದಾ ಇಲ್ವಾ ಅಂತ. ಸಿ ಯಾವುದೇ ಟೈಪಿದ ಪೇನ್ ಆಗಲಿ, ಮೇಡ್ ಬಿ ಪೀರಿಯಡ್ಸಿದ ಪೇನ್ ಆರ್ ಒಂದು ಹೆರಿಗೆ ಆದ ನಂತರ ಆ ಹೆಂಗಸಿಗೆ ಇರುವಂಥ ಪೇನ್, ಸಿಸೇರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ, ಯಾವುದೇ ಪೇನ್ ಇದ್ದಾಗ ಅವರಿಗೆ ಹೇಳ್ಕೊಳ್ಳಿಕ್ಕೆ ಆಗದೆ ಇರಬೇಕಾದ್ರೆ ಐ ಥಿಂಕ್ ದ ಪೇನ್ ರಿಲೀಫ್ ನಮ್ಮದು ಫ್ಯಾಮಿಲಿ ಅವ್ರು ಸಪೋರ್ಟ್ ಕೊಟ್ಟಾಗ ಪೇನ್ ರಿಲೀಫ್ ವಿಲ್ ಬಿ ಮಚ್ ಮೋರ್ ಈಸಿಯರ್. ಸೊ ಅವ್ರದ್ದು ಸುತ್ತಮುತ್ತ ಇರುವಂಥ ಜನಗಳು ಅವ್ರಿಗೆ ಅರ್ಥ ಮಾಡಿಕೊಂಡು ಸೊ ಎನಿ ವರ್ಡ್ಸ್ ಆಫ್ ಅಡ್ವೈಸ್ ಕೊಟ್ಟಾಗ ದ್ಯಾಟ್ ಆಲ್ಸೋ ಹೆಲ್ಪ್ಸ್. ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ನಿಂದು ಪೇನ್ ಇದ್ದಿದ್ದೇ ಅಲ್ಲ ತಿಂಗಳು ಇದರಲ್ಲಿ ಹೊಸ್ತೇನು ಆ ಥರ ಆ್ಯಟಿಟ್ಯೂಡ್ ಇಲ್ಲದೆ ನಿಂದು ಪೇನ್ ನನಗೆ ಅರ್ಥ ಆಗ್ತದೆ ಅನ್ನೋವಂಥ ಆ್ಯಟಿಟ್ಯೂಡ್ ಇದ್ದರೆ ಪೇನ್ ರಿಲೀಫಲ್ಲಿ ಅದು ಹೆಲ್ಪ್ ಆಗ್ತದೆ. ಆ್ಯಂಡ್ ಮ್ಯಾಮ್, ನೀವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಿ. ಇವಾಗ ಹಾರ್ಮೋನಲ್ ಚೇಂಜಸ್ ಆದಾಗ ಇವನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ವಾಟ್ ಈಸ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್? ಸೊ ಹಾರ್ಮೋನ್ ಅಂದರೆ ಗ್ರಂಥಿಗಳು. ಓಕೆ, ಬಾಡಿಯಲ್ಲಿ ಹಾರ್ಮೋನ್ಸ್ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ
ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಈ ಪ್ರಮಾಣ, ರೀತಿ ಮತ್ತು ಸಮಯ ಚೇಂಜ್ ಆದಾಗ ಇದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಪ್ರಮಾಣದಲ್ಲಿ ಏರುಪೇರಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡಲಿಲ್ಲ ಅಂದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ, ಸರಿಯಾದ ಸಮಯದಲ್ಲಿ ಅದು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದ್ರೂ ಇಂಬ್ಯಾಲೆನ್ಸ್ ಆಗುವಂಥದ್ದು. ಸೊ ಹೆಂಗಸರಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಲವಾರು ಸಮಸ್ಯೆಯನ್ನು ಕೊಡ್ತದೆ. ಅಂದರೆ ಪೀರಿಯಡ್ಸಿನ ಸಮಸ್ಯೆ ಆಗಿರಲಿ, ಅತಿಯಾದ ತೂಕ ಜಾಸ್ತಿ ಆಗುವಂಥದ್ದು, ಅಥವಾ ತಲೆ ಕೂದಲು ಉದುರುವಿಕೆ, ಬಾಡಿಯಲ್ಲಿ ಬೇರೆ ಕಡೆ ಕೂದಲು ಅತಿಯಾಗಿ ಬೆಳೆಯುವಂಥದ್ದು, ಅಂದರೆ ಮುಖದಲ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ, ಹಿಂದ್ಗಡೆ ಬೆನ್ನಿನ ಭಾಗದಲ್ಲಿ ಅತಿಯಾಗಿ ಕೂದಲು ಬೆಳೆಯುವಂಥದ್ದು, ತಲೆ ಕೂದಲು ಉದುರುವಂಥದ್ದು. ಸೊ ಇಟ್ಸ್ ಲೈಕ್ ಅ ಪ್ಯಾರಾಡಾಕ್ಸ್. ನಿಮಗೆ ಎಕ್ಸೆಸಿವ್ ಹೇರ್ ಗ್ರೋತ್ ಇದೆ ಬಟ್ ನಾಟ್ ಇನ್ ದ ರೈಟ್ ಪ್ಲೇಸ್, ಯುನೋ. ಸೊ ಇದು, ಅಥವಾ ಗರ್ಭಧಾರಣೆಯಲ್ಲಿ ಏರುಪೇರು ಅಂದರೆ ಕಷ್ಟವಾಗುವಂಥದ್ದು, ಅಥವಾ ನಿಮಗೆ ಗರ್ಭಧಾರಣೆ ಆಗಿ ಮಗುವಲ್ಲಿ ಬೆಳವಣಿಗೆಯಲ್ಲಿ ಏರುಪೇರು ಆಗುವಂಥದ್ದು, ಮತ್ತು ನಿದ್ರೆ ಕರೆಕ್ಟಾಗಿ ಬರದೇ ಇರುವಂಥದ್ದು, ಮತ್ತು ಮಾನಸಿಕ ಸ್ಥಿತಿಗೆ ನಿಮಗೆ ಖಿನ್ನತೆ ಅಥವಾ ಆತಂಕ ಉಂಟು ಮಾಡುವಂಥದ್ದು. ಸೊ ಇದೆಲ್ಲ ಚೇಂಜಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಬರ್ತದೆ. ಅದೇ ಹೇಳಿ ಇದೆಲ್ಲ ಪ್ರಾಬ್ಲಮ್ಸ್ ಬರೀ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದಲೇ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂದರೆ ಈ ಚೇಂಜಸ್ ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ತಿನ್ನುವಂಥ ಆಹಾರ ಅಥವಾ ನಮಗೆ ಇರುವಂಥ ರೋಗ, ಇದರಿಂದ ಸಹ ಈ ಚೇಂಜಸ್ ಬರತಕ್ಕದ್ದು. ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಆಲ್ ದೀಸ್ ಚೇಂಜಸ್. ನಂಗೊಂದು ಇನ್ನೊಂದು ಡೌಟ್ ಇದೆ. ಈ ಪೀರಿಯಡ್ಸ್ ಆದಾಗ ಮೂಡ್ ಸ್ವಿಂಗ್ ಆಗ್ತದೆ ಅಂತ ಹೇಳ್ತಾರೆ, ಇದು ನಿಜ ಆಗ್ತದ ಅಲ್ಲ ಏನವರು ಸುಮ್ಮನೆ ನಮಗೋಸ್ಕರ ಒಂದು ಮೂಡ್ ಸ್ವಿಂಗ್ ಆಗುತ್ತೆ, ಸಿಟ್ಟು ಬರುತ್ತೆ ಅಂತ ಹೇಳೋದ? ಹೌದು ನಿಖಿಲ್, ನೀವು ಹೇಳ್ದಾಗೆ ಮೂಡ್ ಸ್ವಿಂಗ್ಸ್ ಹೆಂಗಸರಲ್ಲೂ ಆಗ್ತದೆ, ಹಾಗೆ ಗಂಡಸರಲ್ಲೂ ಆಗ್ತದೆ. ಯಾಕಂದರೆ ಹಾರ್ಮೋನ್ಸ್ ಇಬ್ಬರಲ್ಲೂ ಇದೆ. ನಿಮ್ಮಲ್ಲಿ ಮೇಲ್ ಹಾರ್ಮೋನ್ಸ್ ಇದ್ದಾಗೆ ನಮ್ಮಲ್ಲಿ ಫಿಮೇಲ್ ಹಾರ್ಮೋನ್ಸ್ ಇರ್ತದೆ. ಸೊ ಸಾಮಾನ್ಯವಾಗಿ ಈ ಮೂಡ್ ಸ್ವಿಂಗ್ಸ್ ಕಂಡು ಬರೋದು 10ರಿಂದ 14 ದಿನ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ. ಸೊ ಈ ಟೈಮ್ ಇಸ್ ದ ಓವ್ಯುಲೇಷನ್ ಟೈಮ್. ಯೂಶಲಿ ಮಂತಲ್ಲಿ ಮಿಡ್ ಸೈಕಲ್ ಅಂತ ಹೇಳ್ತೇವೆ ನಾವು. ಅಂದರೆ ಒಂದು ಪೀರಿಯಡ್ಸ್ 28 ಅಥವಾ 30 ದಿನಗಳ ಪೀರಿಯಡ್ ಸೈಕಲ್ ಇದ್ದರೆ, ಈ ಮಧ್ಯದ್ದು 12ರಿಂದ 14ನೇ ದಿನದಲ್ಲಿ ಓವ್ಯುಲೇಷನ್, ಅಂಡಾಣು ಉತ್ಪತ್ತಿ ಆಗುವಂಥದ್ದು. ಈ ಟೈಮಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಜಾಸ್ತಿ. ಸೊ ಈ ಹಾರ್ಮೋನ್ ವೇರಿಯೇಷನ್ಸಿಂದಾಗಿ ಕೆಲವು ಅಫೆಕ್ಟ್ ಮೂಡ್ ಮೇಲೆ ಬೀಳುವಂಥದ್ದು. ನಾನು ಹೇಳಿದ್ನಲ್ಲ, ಎಲ್ಲ ಹಾರ್ಮೋನ್ಸ್ ಮೂಡ್ ಮೇಲೆ, ಅಂದರೆ ಮಾನಸಿಕ ಸ್ಥಿತಿ ಮೇಲೆ ಒತ್ತಡ ಬಿದ್ದೇ ಬೀಳ್ತದೆ. ಸೊ ಯಾವುದೇ ಹಾರ್ಮೋನ್ ಏರುಪೇರು ಆದಾಗ ಹಾರ್ಮೋನ್ಸ್ ವಿಲ್ ಆ್ಯಕ್ಟ್ ಆನ್ ದ ಮೂಡ್ ಆಫ್ ಅ ಪರ್ಸನ್, ಮೇಡ್ ಬಿ ಮೇಲ್ಸ್, ಮೇಡ್ ಬಿ ಫೀಮೇಲ್ಸ್. ಈಗ ಥೈರಾಯ್ಡ್ ಹಾರ್ಮೋನಲ್ಲೂ ಏರುಪೇರು ಆದಾಗ, ಆ ಥೈರಾಯ್ಡ್ ಹಾರ್ಮೋನ್ ಗಂಡಸರಲ್ಲಿ ಏರುಪೇರು ಆದಾಗಲೂ ಅವರಿಗೆ ಆಲಸ್ಯ ಅಥವಾ ಲೋ ಮೂಡ್ ಇರೋದು, ನಿದ್ರೆ ಜಾಸ್ತಿ ಆಗೋದು. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ವಿಮೆನ್ ಆಲ್ಸೋ. ಸೊ ಮೂಡ್ ಸ್ವಿಂಗ್ಸ್ ಕ್ಯಾನ್ ಹ್ಯಾಪನ್ ಇನ್ ವಿಮೆನ್ ಇನ್ ಡಿಫ್ರೆಂಟ್ ಡಿಗ್ರೀಸ್. ಕೆಲವರಿಗೆ ಅದು ನೋಟಿಸಿಗೆ ಬರೋದಿಲ್ಲ, ಕೆಲವರಲ್ಲಿ ತುಂಬ ಜಾಸ್ತಿ ನೋಟಿಸಿಗೆ ಬರ್ತದೆ. ಸೊ ಈ ಮೂಡ್ ಸ್ವಿಂಗ್ಸ್ ಆರ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಏನು ಹೇಳ್ತೇವೆ, ಈ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲೂ ಕೆಲವರಿಗೆ ಸಿವಿಯರಿಟಿ ಜಾಸ್ತಿ ಇರೋದು ಯಾಕೆ ಅಂದರೆ ಅವ್ರದ್ದು ಜೀವನ ಶೈಲಿ ಅಥವಾ ಅವರು ಸೇವಿಸುವಂಥ ಆಹಾರ ಸರಿ ಇಲ್ದಿದ್ರೆ, ತುಂಬ ಪ್ರೊಸೆಸ್ಡ್ ಫುಡ್ ಅವ್ರು ಆದಷ್ಟು ಜಂಕ್ ಫುಡ್ ತಿಂತಾ ಇದ್ದಾರೆ. ಇಂಥವರಲ್ಲಿ the bad effect of those food or the bad effect of those that they are consuming is seen on the mood, because hormones vary according to how your body is being taken care of. ನಿಮ್ಮದು ಜೀವನ ಶೈಲಿ ಒಂದು ಆರೋಗ್ಯಕರ ಜೀವನ ಶೈಲಿ ನೀವು ನಡೆಸ್ತಾ ಇದ್ರೆ, ನಿಮ್ಮಲ್ಲಿ ಹಾರ್ಮೋನ್ ಏರುಪೇರು ಏನಿದೆ ಅದು ಸಮತೋಲನದಲ್ಲಿದ್ದು ನಿಮಗೆ ಆ ಹಾರ್ಮೋನಿಂದ ಉಂಟಾಗುವಂಥ ಮಾನಸಿಕ ಸ್ಥಿತಿದ್ದು ಏರುಪೇರು ಕಮ್ಮಿ ಆಗ್ತದೆ. ಸೊ ಇವಾಗ ನೀವು ಹೇಳಿರೋ ಹಾಗೆ ನಾವು ತಿನ್ನುವಂಥ ಆಹಾರ ಏನಿದೆಯೋ ಅದ್ರ ಮೇಲೆ ಈ ಥರ ಮೂಡ್ ಸ್ವಿಂಗ್ ಆಗುವಂಥ ಸಾಧ್ಯತೆ. ಸೊ ಇವನ್ ಐ ವಾಸ್ ಥಿಂಕಿಂಗ್, ನಮ್ಮ ತಾಯಿಗಾಗಿರ್ಬೋದು, ಅಜ್ಜಿಗಾಗಿರ್ಬೋದು, ಆ ಥರದ ಮೂಡ್ ಸ್ವಿಂಗ್ಸ್ ಏನು ಇಲ್ಲ ಆಯಿತು. ಬಟ್ ಇವಾಗ ಯಂಗ್ ಜನ್ರೇಷನ್ಗೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಈ ಥರದೊಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಬಿಕಾಸ್ ಆಫ್ ದೇರ್ ಫುಡ್ ಹೆಲ್ತ್. ನೀವು ಹೇಳಿದ್ರಿ ನಿಮ್ಮ ತಾಯಿಯವ್ರಿಗೆ, ನಿಮ್ಮ ಅಜ್ಜಿಯವ್ರಿಗೆ ಇರಲಿಲ್ಲ ಅಂತ. ನಮ್ಮ ತಾಯಿಯವ್ರಿಗೆ, ಅಜ್ಜಿಯವ್ರಿಗೆ ಇದ್ರೂ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದ್ರೂ ಇರ್ಬೋದು, ಆರ್ ಇಟ್ ಮೈಟ್ ಹ್ಯಾವ್ ಗಾಟನ್ ಅನ್ನೋಟಿಸ್ಡ್. ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ ಅದ್ರ ಬಗ್ಗೆ. ನಾವು ವಿ ಆರ್ ಟಾಕಿಂಗ್ ಓಪನ್ಲಿ ಅಬೌಟ್ ವಿಮೆನ್ಸ್ ಹೆಲ್ತ್. ನೀವು ಹೇಳಿದ್ರಲ್ಲ, ದಿಸ್ ಎಂಟೈರ್ ಪಾಡ್ಕಾಸ್ಟ್ ಇಸ್ ಅಬೌಟ್ ವಿಮೆನ್ಸ್ ಹೆಲ್ತ್. ನಾವು ವಿ ಆರ್ ಟಾಕಿಂಗ್ ಓಪನ್ಲಿ ಅಬೌಟ್ ವಿಮೆನ್ಸ್ ಹೆಲ್ತ್ ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ದ ಚೇಂಜಸ್. ವಿ ಆರ್ ನಾಟ್ ಮೇಕಿಂಗ್ ಇಟ್ ಲೈಕ್ ಅ ಸ್ಟಿಗ್ಮಾ.
ದ್ಯಾಟ್ ಅವ್ರದ್ದು ಮೂಡ್ ಸ್ವಿಂಗ್ ಆಗ್ತಾ ಉಂಟು, ಅದು ಪೀರಿಯಡ್ಸಿಗೆ ಸಂಬಂಧ. ಇಟ್ಸ್ ನಾಟ್ ಅ ಸ್ಟಿಗ್ಮಾ ಎನಿಮೋರ್. ವಿ ಆರ್ ಟಾಕಿಂಗ್ ಓಪನ್ಲಿ ಅಬೌಟ್ ವಿಮೆನ್ಸ್ ಹೆಲ್ತ್. ದಟ್ಸ್ ವೈ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ. ನಮ್ಮ ತಾಯಂದಿರಿಗೆ, ನಮ್ಮ ಅಜ್ಜಿಯಂದಿರಿಗೆ ಇದ್ರೂ ಅವ್ರು ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದ್ದಿರ್ಬೋದು, ಆರ್ ಇಟ್ ಮೈಟ್ ಹ್ಯಾವ್ ಗಾಟನ್ ಅನ್ನೋಟಿಸ್ಡ್. ಸೊ ಮದರ್ಸ್ ಆರ್ ಅನ್ಸಂಗ್ ಹೀರೋಸ್ ಆಫ್ ದ ಹೌಸ್ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿರ್ತದೆ. ಅದೇ ರೀತಿ ಮ್ಯಾಮ್, ಇವಾಗ ನೀವು ಹೇಳಿದ್ರಿ ಮೆನ್ಸ್ಟ್ರುವಲ್ ಸೈಕಲ್ ಪೀರಿಯಡ್ಸ್ ಆದಾಗ, ಅವ್ರ ಹಾರ್ಮೋನಲ್ ಚೇಂಜಸ್ ಆದಾಗ ಈ ಪೀರಿಯಡ್ಸ್ ಆಗುವಂಥದ್ದು. ಸೊ ಒಂದು ಫೀಮೇಲ್, ಒಂದು ಹೆಣ್ಣಿಗೆ ಎಷ್ಟು ಸರಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ? ಸೊ ಒಂದು ಹೆಣ್ಣಿಗೆ ನಾನು ಹೇಳಿದಾಗೆ ಎಲ್ಲ ಮಕ್ಕಳಲ್ಲಿ, ಅಂದ್ರೆ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಹುಟ್ಟಿದಾಗಿನಲೇ ಹಾರ್ಮೋನ್ಸ್, ನಾನು ಹೇಳಿದಾಗ ಹಾರ್ಮೋನ್ ಇಸ್ ಅ ಕೆಮಿಕಲ್ ಮೆಸೆಂಜರ್. ಅದು ನಿಮ್ಮ ಮೆದುಳಿಂದ ರಿಲೀಸ್ ಆಗಿ ನಿಮ್ಮ ಅಂಗಾಂಗಗಳಿಗೆ ಮಾಹಿತಿಯನ್ನು ಕಳಿಸುವಂಥದ್ದು, ಅಂದರೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿ ಅಂತ. ಸೊ ಬಿಕಾಸ್ ಇಟ್ ಈಸ್ ಎ ಕೆಮಿಕಲ್ ಮೆಸೆಂಜರ್, ಇಟ್ ಇಸ್ ದೇರ್ ಇನ್ ಮೇಲ್ಸ್, ಇಟ್ ಇಸ್ ದೇರ್ ಇನ್ ಫೀಮೇಲ್ಸ್. ಸೊ ಹೆಣ್ಣು ಮಕ್ಕಳಲ್ಲಿ ಅದು ಪ್ರೊನೌನ್ಸ್ಡ್ ಯಾಕೆ ಅಂದರೆ, ನೀವು ಹೇಳಿದ್ರಿ ಒಂದು ಹೆಂಗಸೆ ಗರ್ಭಧಾರಣೆ ಆಗಿ ಮಕ್ಕಳನ್ನು ಹೆರುವಂಥದ್ದು. ಬಿಕಾಸ್ ವಿ ಹ್ಯಾವ್ ದಟ್ ಪವರ್ ಇನ್ ಅಸ್. The hormonal changes are more evident and more glaring in women. ಸೊ ಈವನ್ ಇನ್ ಗಂಡು ಮಕ್ಕಳಲ್ಲಿ ಸಹ ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದು. ಫ್ರಮ್ ಅಡಾಲಸೆಂಟ್ ದೇ ಗೋ ಥ್ರೂ, ಗಂಡು ಮಕ್ಕಳಲ್ಲಿ ಸಹ ಪ್ಯೂಬರ್ಟಿ ಆಗುವಂಥದ್ದು. ಸೊ ದೇ ಆಲ್ಸೋ ಬಿಕಮ್ ಸೆಕ್ಷುಲಿ ಆಕ್ಟಿವ್ ಆ್ಯಂಡ್ ಸೆಕ್ಷುಲಿ ಮೆಚ್ಯೂರ್. ಸೊ ಪ್ಯೂಬರ್ಟಿ ಹ್ಯಾಪನ್ಸ್ ಇನ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಬಟ್ ಇನ್ ವಿಮೆನ್ ಇಟ್ ಹ್ಯಾಪನ್ಸ್ ಇನ್ ಡಿಫ್ರೆಂಟ್ ಫೇಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರ್ಮೋನಲ್ ವೇರಿಯೇಷನ್ಸ್ ಆರ್ ಸೀನ್. ಸೊ ಮೆನಾರ್ಕಿ ಅಂದರೆ ಋತುಮತಿ ಆಗಬೇಕಾದ್ರೆ ಹಾರ್ಮೋನಲ್ ಚೇಂಜಸ್ ಇರ್ತದೆ. ಮತ್ತು ಹೋಲ್ ಥ್ರೂ ಔಟ್ ರೀಪ್ರೊಡಕ್ಟಿವ್ ಲೈಫ್, ಗರ್ಭಾವಸ್ಥೆಯಲ್ಲಿ ಸಹ ಅವರಿಗೆ ಗರ್ಭಿಣಿ ಆಗಬೇಕಾದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಡೆಲಿವರಿ ಆದ ನಂತರ ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಅಂದರೆ ಹಾರ್ಮೋನಲ್ ಚೇಂಜಸ್ ಹೇಗೆ ಅಂದರೆ, ಡೆಲಿವರಿ ಆದ ನಂತರ ಮಗುವಿಗೆ ಹಾಲು ಉಣಿಸ್ಲಿಕ್ಕೆ ಸ್ಪೆಷಲಿ ಪ್ರೊಲ್ಯಾಕ್ಟಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗ್ತದೆ. ಆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗಬೇಕಾದ್ರೆ ಅವರಿಗೆ ಫಸ್ಟ್ 1 year 10 months to 1 year ಅವ್ರಿಗೆ ಪೀರಿಯಡ್ಸ್ ಇಲ್ಲದೆ ಇರುವಂಥದ್ದು. ಸೊ ಈ ಥರ ಎಲ್ಲ ಹಾರ್ಮೋನಲ್ ಚೇಂಜಸ್ ಆರ್ ಎವಿಡೆಂಟ್ ಇನ್ ವುಮೆನ್ ಈವನ್ ಆಫ್ಟರ್ ಡೆಲಿವರಿ, ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ. ಸೊ ಆ್ಯಂಡ್ ಋತು ಬಂದ ಆಗಬೇಕಾದ್ರೆ, ಅಂದರೆ ಮೆನೋಪಾಸ್ ಅಂತ ಹೇಳ್ತೇವೆ. ಸೊ ಮೆನೋಪಾಸ್ ಆಗಬೇಕಾದ್ರೆ ಸಹ ಹಾರ್ಮೋನಲ್ ಚೇಂಜಸ್, ಅಂದರೆ ಈ ಹಾರ್ಮೋನ್ ಒಂದು ಲೆವೆಲಲ್ಲಿದ್ದು ಸಡನ್ ಆಗಿ ಡ್ರಾಪ್ ಆಗಬೇಕಾದ್ರೆ ಋತು ಬಂದ ಅಥವಾ ಮೆನೋಪಾಸ್ ಆಗುವಂಥದ್ದು. ಸೊ ದೀಸ್ ಚೇಂಜಸ್ ಆರ್ ಮೋರ್ ಎವಿಡೆಂಟ್ ಇನ್ ವುಮೆನ್ ಇನ್ ಹರ್ ಹೋಲ್ ಥ್ರೂ ಔಟ್ ಹರ್ ಲೈಫ್. ಹಂತದಲ್ಲಿ ಚೇಂಜಸ್ ಆಗುವಂಥದ್ದು ಹೆಂಗಸರಲ್ಲಿ ಜಾಸ್ತಿ ಎವಿಡೆಂಟ್ ಆಗಿ ಇರ್ತದೆ. ಇಷ್ಟು ಹೇಳುವಾಗ ನನಗೆ ಒಂದು ಹೆಣ್ಣು ವಯಸ್ಸಾಗೋ ತನಕ ಒಂದು ದೊಡ್ಡ ಶಿಖರ ಹತ್ತಿದಾಗೆ, ಕಷ್ಟದಲ್ಲಿ ಏರಿ 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 ಆ ಒಂದು ಕಷ್ಟವನ್ನು ಪಡೋದು, ಇಟ್ ಈಸ್ ಲೈಕ್ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಮೇಡಮ್, ಇವಾಗ ಈ ಹಾರ್ಮೋನಲ್ ಚೇಂಜಸ್ ಅಂತ ಹೇಳಿದಾಗ ಈ ಥೈರಾಯ್ಡ್ ಮೇಲ್ಸಿಗೆ ಇರುತ್ತೆ, ಫೀಮೇಲ್ಸ್ ಇರುತ್ತೆ. ಬಟ್ ಫೀಮೇಲ್ಸ್ ಅಲ್ಲಿ ಥೈರಾಯ್ಡ್ ಏರುಪೇರಾದರೆ ಇಟ್ ಈಸ್ ಲೈಕ್ ತುಂಬಾನೇ ಪ್ರಾಬ್ಲಮ್ ಕೇಳಿದ್ದೀನಿ. ಹೌದು, ಥೈರಾಯ್ಡ್ ಹಾರ್ಮೋನ್ ಇಸ್ ದ ಮೆಟಬಾಲಿಸಮ್ ಕಂಟ್ರೋಲರ್. ಮೆಟಬಾಲಿಸಮ್ ಕಂಟ್ರೋಲರ್ ಅಂದರೆ ಈಗ ನಾವು ತಿನ್ನುವಂಥ ಆಹಾರ ಪಚನ ಆಗಿ ಅದು ಕರೆಕ್ಟಾಗಿ ನಮ್ಮ ಬಾಡಿಗೆ ವರ್ಕ್ ಆಗುವಂಥದ್ದು. ಸೊ ಮೆಟಬಾಲಿಸಮ್ ಇಸ್ ದ್ಯಾಟ್. ಓಕೆ, ಸೊ ಥೈರಾಯ್ಡ್ ಹಾರ್ಮೋನ್ ಇಸ್ ಅ ಮೆಟಬಾಲಿಸಮ್ ಕಂಟ್ರೋಲರ್. ಈ ಥೈರಾಯ್ಡ್ ಹಾರ್ಮೋನ್ ನಿಮ್ಮ ಶಕ್ತಿ ಮಟ್ಟ ಮತ್ತು ನಿಮ್ಮದು ಗರ್ಭಧಾರಣೆ, ಪೀರಿಯಡ್ಸ್ ಮತ್ತು ತೂಕ, ಇದನ್ನೆಲ್ಲ ನಿಯಂತ್ರಣ ಮಾಡ್ತದೆ ಥೈರಾಯ್ಡ್ ಹಾರ್ಮೋನ್. ಸೊ ಈ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆದಾಗ ಹೆಂಗಸರಲ್ಲಿ ತೂಕ ಹೆಚ್ಚಾಗುವಂಥದ್ದು, ಬೊಜ್ಜುತನ ಬೆಳೆಯುವಂಥದ್ದು, ಆಲಸ್ಯ ಹೆಚ್ಚಾಗೋದು, ಅಂದರೆ ತುಂಬ ಸಾಕಾಗ್ತದೆ ಅವರಿಗೆ, ಸುಸ್ತು, ಯಾವಾಗಲೂ ನಿದ್ದೆ ಮಾಡಬೇಕು ಅನ್ನಿಸ್ತದೆ. ಮತ್ತು ಗರ್ಭಿಣಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು, ಗರ್ಭಿಣಿ ಆದರೆ ಸಹ ಮಗುವಲ್ಲಿ ಬೆಳವಣಿಗೆ ಕರೆಕ್ಟಾಗಿ ಆಗದೇ ಇರುವಂಥದ್ದು. ಸೊ ಹೆಂಗಸರಲ್ಲಿ ಥೈರಾಯ್ಡ್ ಹಾರ್ಮೋನ್ ಖಿನ್ನತೆ ಇದ್ದಾಗ ಇದೆಲ್ಲ ಪ್ರಾಬ್ಲಮ್ಸ್ ತುಂಬ ಪ್ರೊನೌನ್ಸ್ಡ್ ಆಗಿ ಇರ್ತದೆ. ಅದೇ ಮೇಲ್ಸಲ್ಲಿ ಸಹ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆದಾಗ ಇಟ್ ಕಾಸಸ್ ಚೇಂಜಸ್ ಲೈಕ್ ಬೊಜ್ಜುತನ ಜಾಸ್ತಿ ಆಗುವಂಥದ್ದು, ಮತ್ತು ತುಂಬ ಸುಸ್ತಾಗುವಂಥದ್ದು, ಆಲಸ್ಯ ಆಗುವಂಥದ್ದು, ಯಾವಾಗಲೂ ನಿದ್ರೆ ಬರುವಂಥದ್ದು ಮೇಲ್ಸಲ್ಲೂ ಕಂಡು ಬರ್ತದೆ. ಬಟ್ ಹೆಂಗಸರಲ್ಲಿ ಪೀರಿಯಡ್ಸಿನ ಏರುಪೇರಿಂದಾಗಿ ಇಟ್ ಬಿಕಮ್ಸ್ ಮೋರ್ ಎವಿಡೆಂಟ್ ಇನ್ ವಿಮೆನ್. ಆ್ಯಂಡ್ ಆಲ್ಸೋ ಈ PCOD, PCOS, ವಾಟ್ ಈಸ್ ದಿಸ್ ಮ್ಯಾಮ್? ಯಾಕೆ ಇಟ್ ಈಸ್ ಅ ಕನ್ಫ್ಯೂಷನ್. PCOS ಅಂದರೆ ಅದೇ ಎರಡು ಒಂದೇನಾ, ಆರ್ ಎಲ್ಸ್ ಇಟ್ ಈಸ್ ಅ ಡಿಫ್ರೆಂಟ್? ಈಗ ನಾವು PCOS ಇಂದ ಅದಕ್ಕೆ ಹೊಸ ನಾಮಕರಣ ಆಗಿದೆ. ಈಗ ಅದಕ್ಕೆ PMOS ಅಂತ ಕರಿತಾ ಇದ್ದೇವೆ. PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. PMOS ಅಂತ ಹೇಳಿದ್ರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್.
ಸೊ ಯಾಕೆ ಈ ಹೊಸ ನಾಮಕರಣ ಆಗಿದೆ ಅಂತ ಹೇಳಿದ್ರೆ, ಮೊದಲು PCOS, PCOM, polycystic ovarian morphology, they are all very similar sounding, very confusing, but they are all very, very different. ಒಂಥರ ಕಸಿನ್ಸ್ ಇದ್ದಾಗೆ. Cousins ಅಲ್ಲ, they are not even related. I can say just they are sounding same but they are not related. So PCOM ಅಂದ್ರೆ polycystic ovarian morphology. Polycystic ovarian morphology is a scan finding. ಈಗ ನೀವು ರೂಟೀನ್ ಒಂದು ಒನ್ ಯಂಗ್ ಗರ್ಲ್ ಗೋಸ್ ಫಾರ್ ಅ ರೂಟೀನ್ ಬಾಡಿ ಚೆಕ್ಅಪ್, ಏನೂ ಇಲ್ಲ ಒಂದ್ಸತಿ ಚೆಕ್ ಮಾಡಿಸಿಬಿಡುವ ಅಂತ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಸ್ಕ್ಯಾನ್ ಫೈಂಡಿಂಗ್ ಅಲ್ಲಿ ಬರೀತಾರೆ ಅವರು ಪಾಲಿಸಿಸ್ಟಿಕ್ ಅಪಿಯರಿಂಗ್ ಓವರಿ ಆರ್ ಮಲ್ಟಿಪಲ್ ಫಾಲಿಕಲ್ ಸೀನ್ ಇನ್ ದ ಓವರಿ. ಇದನ್ನ ನೋಡಿ ಅವಳಿಗೆ ಗಾಬರಿ ಆಗ್ತದೆ, ಅಯ್ಯೋ ನನಗೆ PCOS ಇದೆ ಅಂತ ಹೇಳಿ ಶಿ ವಿಲ್ ಸ್ಟಾರ್ಟ್ ಸೀಯಿಂಗ್, ಗೂಗ್ಲಿಂಗ್ ಲಾಟ್ ಆಫ್ ಥಿಂಗ್ಸ್. ಸೊ ಯುನೋ ನಿಮ್ಮದು ಸೋಷಿಯಲ್ ಮೀಡಿಯಾಗೆ ಹೋಗಿ ರೀಲ್ಸ್ ಮೇಲೆ ರೀಲ್ಸ್ ನೋಡ್ತಾರೆ ಆ್ಯಂಡ್ ಶಿಲ್ ಪ್ಯಾನಿಕ್. ಸಿ ಶಿ ಮೈಟ್ ಬಿ ಪರ್ಫೆಕ್ಟ್ಲಿ ನಾರ್ಮಲ್, ಅವ್ರದ್ದು ಪೀರಿಯಡ್ಸ್ ಎಲ್ಲ ಪರ್ಫೆಕ್ಟ್ಲಿ ನಾರ್ಮಲ್ ಇರ್ತದೆ, ಜಸ್ಟ್ ಇಟ್ಸ್ ಅ ಸ್ಕ್ಯಾನ್ ಫೈಂಡಿಂಗ್ ದಟ್ ಶಿ ಮೈಟ್ ಹ್ಯಾವ್ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ, PCOM. Polycystic ovarian morphology is seen in almost 30 to 50% of women normally. Okay, in normal women who have normal hormones, whose periods are normal, in such patients also PCOM is seen time to time. Once sati ididdu PCOM yavaglu PCOM irtade anta alla, it keeps coming and going. PCOS or PMOS anta helidre it's a syndrome. ಈ ಸಿಂಡ್ರೋಮ್ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಯಾಕೆ PCOS ಅನ್ನ ಅನುವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು ನಾವು ಬರೀ ಓವರಿ ಮೇಲೇನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಬಟ್ PMOS ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಓವರೀಸ್, ಇಟ್ ಈಸ್ ಅ ಹೋಲ್ ಬಾಡಿ ಸಿಚುವೇಶನ್. ಮಲ್ಟಿಪಲ್ ಹಾರ್ಮೋನ್ಸ್ ಆರ್ ಅಫೆಕ್ಟೆಡ್ ಇನ್ PMOS. It is not only estrogen, progesterone, follicle stimulating hormone, it affects insulin. ಇನ್ಸುಲಿನ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಕಾಸ್ ಮಾಡುವಂಥ ಗ್ರಂಥಿ. ಸೊ ಇಟ್ ಕಾಸಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ದ ಬಾಡಿ. ಸೊ ಇದರಿಂದಾಗಿ ಇದಕ್ಕೆ ಹೊಸ ನಾಮಕರಣ PMOS ಅಂತ ಮಾಡಿದ್ದಾರೆ. ಸೊ PMOS ಯಾಕೆ ಮಾಡಿದ್ರಂದ್ರೆ, ಜನಗಳಲ್ಲಿ ಆ ಫಿಯರ್ ಆಫ್ ಪಾಲಿಸಿಸ್ಟಿಕ್ ಓವರೀಸ್ ಅನ್ನು ತೆಗೆದು ದ ನಾಲೆಜ್ ಆಫ್ ಎಂಡೋಕ್ರೈನಾಲಜಿ, ಓಕೆ, ದ ನಾಲೆಜ್ ಆಫ್ ಡಿಫ್ರೆಂಟ್ ಹಾರ್ಮೋನ್ಸ್ ಅನ್ನು ಅವೇರ್ನೆಸ್ ಗೊಳಿಸ್ಲಿಕ್ಕಾಗಿ PMOS ಅಂತ ಹೇಳಿದ್ರೆ, ಅಂಡ್ ಇಟ್ಸ್ ಅ ವೆರಿ ಆಪ್ಟ್ ನೇಮ್ ಚೇಂಜ್. It's not going to change our treatment. Treatment is going to be the same. Just to cause awareness that it is not only about the ovarian changes. It is about the hormone changes that happens. We are stressing upon the name change. So ನಾನು ಹೇಳಿದಾಗೆ PMOS ಅಲ್ಲಿ ಏನೆಲ್ಲ ಆಗ್ತದೆ, ಪೀರಿಯಡ್ಸ್ ಇದ್ದು ಇರ್ರೆಗ್ಯುಲಾರಿಟಿ, ತೂಕ ಜಾಸ್ತಿ ಆಗುವಂಥದ್ದು, ತಲೆಗೂದಲು ಉದುರುವಿಕೆ, ಮುಖದಲ್ಲಿ ಮೊಡವೆ, ಮತ್ತು ಗರ್ಭಿಣಿ ಆಗಲಿಕ್ಕೆ ಕಷ್ಟ. ಗರ್ಭಿಣಿ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಗರ್ಭಧಾರಣೆಯಲ್ಲಿ ಕಷ್ಟ ಆಗುವಂಥದ್ದು, ಸ್ವಲ್ಪ ವಿಳಂಬ ಆಗುವಂಥದ್ದು. ಸೊ ದೀಸ್ ಆರ್ ಆಲ್ ಚೇಂಜಸ್ ಅಲಾಂಗ್ ವಿತ್ ಸ್ಕ್ಯಾನ್ನಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದ್ದಾಗ ನಾವು PMOS ಅಂತ ಹೇಳ್ತೇವೆ. ಬರೀ ಸ್ಕ್ಯಾನ್ನಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದ್ದ ತಕ್ಷಣ ಅವರು PMOS ಪೇಷಂಟ್ಸ್ ಆಗೋದಿಲ್ಲ. ಮ್ಯಾಮ್, ಇದು PCOS ಇದೆಯಲ್ಲ, ಅಲ್ಲ ಈ PMOS ಇದೆಯಲ್ಲ, ಅದು ಇದ್ದವ್ರಿಗೆ ಗರ್ಭಿಣಿ ಆಗೋದು ಡೌಟ್ ಅಂತ ಹೇಳ್ತಾರೆ, ಇದು ನಿಜ? ಇಲ್ಲ, PMOS ಪೇಷಂಟ್ಸ್ ಗರ್ಭಿಣಿ ಆಗಲಿಕ್ಕೆ ವಿಳಂಬ ಆಗ್ಬೋದು, ಮತ್ತು ವಿಳಂಬ ಎಲ್ಲರಲ್ಲೂ ಆಗಲಿಕ್ಕಿಲ್ಲ. PMOS ಇದ್ದು ವೇರಿಯೇಷನ್ ಇರ್ತದೆ, ಅಂದರೆ ಮೈಲ್ಡ್ PMOS, ಮಾಡ್ರೇಟ್ ಆ್ಯಂಡ್ ಸಿವಿಯರ್ PMOS. ಈ ಮಾಡ್ರೇಟ್ ಆ್ಯಂಡ್ ಸಿವಿಯರ್ PMOS ಇದ್ದವರಿಗೆ ಗರ್ಭಧಾರಣೆಯಲ್ಲಿ ವಿಳಂಬ ಆಗ್ಬೋದು, ಬಟ್ ಗರ್ಭಿಣಿ ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ಸು ಇರ್ತದೆ PMOS ಪೇಷಂಟ್ಸಲ್ಲಿ, ಇಫ್ ದೇ ಆರ್ ವೆಲ್ ಕಂಟ್ರೋಲ್ಡ್. PMOS ಪೇಷಂಟ್ಸಲ್ಲಿ ಈಗ ನಾನು ಹೇಳಿದಾಗೆ ಸಿವಿಯರಿಟಿ ಮೇಲೆ ಅವ್ರಿಗೆ ಗರ್ಭಿಣಿ ಆಗಲಿಕ್ಕೆ ಕಷ್ಟ ಆಗ್ಬೋದಲ್ಲ. ಸೊ PMOS ವೆರಿ ವೆಲ್ ಕಂಟ್ರೋಲ್ಡ್ ಇದ್ದವರಲ್ಲಿ, ಅಂದರೆ ಅವರು ಒಳ್ಳೆಯಂಥ ಆಹಾರ ಸೇವನೆ, ಹೆಲ್ದಿ ಲೈಫ್ ಸ್ಟೈಲ್, ಆದಷ್ಟು ಆಲಸ್ಯ ಇಲ್ಲದೆ ದಿನಾಗಲೂ ವ್ಯಾಯಾಮ ಮಾಡಿ ಅವ್ರದ್ದು ಹಾರ್ಮೋನಲ್ ಹೆಲ್ತನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದಾಗ PMOS ಪೇಷಂಟ್ಸಲ್ಲಿ ಎಲ್ಲ ಹಾರ್ಮೋನ್ಸ್ ಕರೆಕ್ಟಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅವರಲ್ಲಿ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗುವಂಥದ್ದು. ಈ ಸಿವಿಯರ್ PMOS ಇದ್ದವರಲ್ಲಿ ನಾವು ಫಸ್ಟ್ ಹಾರ್ಮೋನನ್ನು ಕರೆಕ್ಟಾಗಿ ಬ್ಯಾಲೆನ್ಸಿಗೆ ತರುವಂಥದ್ದು, ಮತ್ತೇ ಅವ್ರಿಗೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್. ಸೊ ವಿಳಂಬ ಆಗ್ಬೋದೇ ಹೊರತು ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅನ್ನೋದು ಇಸ್ ಅ ಮಿಸ್ನಾರ್ಮರ್, ಮಿಸ್ಟೇಕ್.